ಜೈ ಕರ್ನಾಟಕ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ಸೊ ಎಲ್ಲರಿಗೂ ಕೂಡ ಸಿಟಿ ಬಂದೈತಿ. ನಿಮ್ಮ ಎಕ್ಸಾಮ್ ಯಾವ ಊರಲ್ಲಿ ಐತಿ ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಪ್ರತಿಯೊಬ್ಬರು ಕೂಡ ತಿಳಿಸ್ರಿ, ಸರ್ ನಂದು ಈ ಎಕ್ಸಾಮ್ ಸಿಟಿ, ನಂದು ಈ ಸಿಟಿ ಒಳಗಡೆ ಎಕ್ಸಾಮ್ ಐತಿ ಅಂತೇಳಿ ಪ್ರತಿಯೊಬ್ಬರು ತಿಳಿಸ್ರಿ. ಓಕೆ, ನಿನ್ನೆ ತುಂಬ ಜನ ನೋಡ್ತಾ ಹೋದರೆ ಹಲವಾರು ಜನ ಯಾದಗಿರಿ ಕೊಟ್ಟಿದ್ದಾರೆ. ಓಕೆ, ವಿಜಯಪುರ ಐತಿ. ಓಕೆ, ಸೊ ದೆನ್ ಧಾರವಾಡ, ಹುಬ್ಳಿ. ಓಕೆ, ತುಂಬ ಜನಕ್ಕೆ ಸಿಟಿಗಳನ್ನು ಕೊಟ್ಟಿದ್ದಾರೆ. ಕೆಲವರಿಗೆ ದೂರ ಕೊಟ್ಟಿದ್ದಾರೆ, ಕೆಲವರಿಗೆ ಹತ್ತಿರನೇ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಎಲ್ಲರಿಗೂ ದೂರ ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ಬರಲ್ಲ, ಎಲ್ಲರೂ ಹತ್ತಿರನೇ ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ಬರಲ್ಲ. ಎರಡು ಮಿಕ್ಸ್ ಅದಾವೆ. ನಾನು ನೋಡಿರೋ ಪ್ರಕಾರ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ದಾರೆ, ಸರ್ ಎಕ್ಸಾಮ್ ಸೆಂಟರ್ ಇಲ್ಲಿ ಬಂದಿರುತ್ತೆ. ಸೊ ಅದ್ರ ಪ್ರಕಾರ ನೋಡಿದರೆ ಸೊ ಎಲ್ಲರಿಗೂ ಒಂದು ಲೆವೆಲಿಗೆ ಕೊಟ್ಟಿದ್ದಾರೆ. ಸೊ ಅಷ್ಟೊಂದು ದೂರ ಇಲ್ಲ, ಅಷ್ಟೊಂದು ಹತ್ತಿರ ಇಲ್ಲ ಅಂತ ಹೇಳ್ಬೋದು. ಓಕೆ, ನಿಮ್ಮ ಎಕ್ಸಾಮ್ ಸಿಟಿ ಎಲ್ಲಿತ್ತಂತೆ ಕಮೆಂಟ್ ಮುಖಾಂತರ ತಿಳಿಸ್ತಾರೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರು ನೋಡಿರಿ, ಆಯ್ತೆಲ್ಲ ಓದಿದ್ರಿ, ಎಲ್ಲ ಪ್ರಿಪೇರ್ ಆಗಿದ್ರಿ. ಸೊ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂದ್ರೆ ನೋಟಿಫಿಕೇಶನ್ ಆಯಿತು. ನೋಟಿಫಿಕೇಶನ್ ಆದಮೇಲೆ ಎಕ್ಸಾಮ್ ಯಾವಾಗ ಆಗುತ್ತೆ ಅಂದರೆ ಎಕ್ಸಾಮ್ ಕೂಡ ಡೇಟ್ ಬಿಟ್ಟಿದ್ದಾರೆ. ಸೊ ಇವಾಗ ಸಿಟಿ ಕೂಡ ಬಿಟ್ಟಿದ್ದಾರೆ. ಓಕೆ, ಸೊ ಎಕ್ಸಾಮ್ ಸೆಂಟರ್ಗೆ ಹೋಗ್ಬೇಕಾದ್ರೆ ಯಾವ ಡ್ರೆಸ್ಸನ್ನು ಹಾಕೊಂಡು ಹೋಗಬೇಕು, ಯಾವ ಥರ ಡ್ರೆಸ್ ಇರಬೇಕು ನಾ ಹೇಳ. KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಫುಲ್ ಸ್ಟ್ರಿಕ್ಟ್ ಆಗಿ ಈ ಎಕ್ಸಾಮನ್ನು ಮಾಡತೈತಿ. ನಿಮ್ಗೆ ಗೊತ್ತಿರುವಂತೆ ಸೊ ಹಲವಾರು ಸ್ಟ್ರೈಕ್ ಪ್ರತಿಭಟನೆ ಆದಮೇಲೆ ಎಲ್ಲ ನೋಟಿಫಿಕೇಶನ್ ಆಗೈತಿ. ಸೊ ಅದರಲ್ಲೂ ಈಗ KEA ಕೊಟ್ಟಿದ್ದಾರೆ. ಓಕೆ, ಸೊ ಅವ್ರ ಕೆಲಸನೇ ಎಕ್ಸಾಮ್ ಮಾಡೋದು, ಕರ್ನಾಟಕದಲ್ಲಿ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡೋದು. ಸೊ ಹಾಗಾಗಿ ಅವರು ಇದೇ ಕೆಲಸವನ್ನು ಪರ್ಫೆಕ್ಟ್ ಮಾಡ್ತಾರೆ, ಯಾವುದೇ ರೀತಿ ಮಿಸ್ಟೇಕ್ ಮಾಡಲ್ಲ. ಸೊ ಫುಲ್ ಸ್ಟ್ರಿಕ್ಟ್ ಆಗಿ ಈ ಬಾರಿ ಎಕ್ಸಾಮ್ ರೂಲ್ಸ್ಗಳೆಲ್ಲ ಬಿಟ್ಟಿದ್ದಾರೆ KEA. ಸೊ ಅದರಲ್ಲಿ ನಿಮಗೆ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಭಾಳ ಅದಾವೆ, ರೂಲ್ಸ್ ಭಾಳ ಅದಾವೆ. ಬಟ್ ಇಂಪಾರ್ಟೆಂಟ್ ಏನಿದಾವೆ ಸೊ ನಿಮ್ಗೆ ಅದೇ ಹೇಳಿದ್ದೀನಿ. ಸೊ ಅದನ್ನು ಫಾಲೋ ಮಾಡಿರಿ. ಡ್ರೆಸ್ ಕೋಡ್ ಹೇಳ್ತೀನಿ, ಅದು ಕೂಡ ಫಾಲೋ ಮಾಡ್ಕೊಂಡು ಎಕ್ಸಾಮ್ ಹೋಗ್ರಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಎಕ್ಸಾಮ್ ಸೆಂಟರ್ ಹೋಗ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅದು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಈಗಲೇ ಸಬ್ಸ್ಕ್ರೈಬ್ ಇಟ್ಕೋರಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ದಾಗ ನಾನು ಲಿಂಕ್ ಕೊಟ್ಟಿರ್ತೀನಿ, ಈಗಲೇ ಜಾಯ್ನ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ, ಸೊ ನಿಮ್ಮದು ಹಾಲ್ ಟಿಕೆಟ್ ಲಿಂಕ್ ಬಿಡ್ತಾರೆ. ಸೊ ಲಿಂಕ್ ಬಿಟ್ಟ ತಕ್ಷಣ ನಮ್ಮ ಗ್ರೂಪಲ್ಲಿ ಹಾಕ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ, ಯಾವಾಗ ಬೇಕಾದರೂ ಬಿಡಬಹುದು ನಿಮ್ಮ ಹಾಲ್ ಟಿಕೆಟ್ ಲಿಂಕ್. ಓಕೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಐತಿ, ಈಗಲೇ ಜಾಯ್ನ್ ಆಗಿರಿ. ಸರ್ವರ್ ಬೀಸಿ ಆಗುತ್ತೆ. ಸೊ ನಾವು ಲಿಂಕ್ ಹಾಕ್ತೀವಿ. ಸೊ ನೀವು ಈಸಿಯಾಗಿ ನಿಮ್ಮ ಹಾಲ್ ಟಿಕೆಟ್ ಡೌನ್ ಮಾಡ್ಕೋಬಹುದು ಎಕ್ಸಾಮ್ದು. ಓಕೆ, ಆ್ಯಂಡ್ ನೀವೇನಾದರೂ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಿಪ್ರೇಷನ್ ಮಾಡ್ತಿದ್ರೆ, ಎಕ್ಸಾಮ್ ಬರೀತಿದ್ರೆ ಸೊ ಲಾಸ್ಟ್ ಡೇಸ್ ಐತಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ಸನ್ನು ರೆಡಿ ಮಾಡಿದ್ದೀವಿ. ಸ್ಕ್ರೀನ್ ಲೆಕ್ಕಂದ್ರೆ ಈ ಒಂದು ವರ್ಷನ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ, ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. ಎಲ್ಲೊಂದು ಕಡೆ ಯೂಸ್ಫುಲ್ ಆಗುತ್ತೆ. ಕನ್ನಡದಲ್ಲಿರ್ತದೆ, ಕನ್ನಡಿಗರಿಗೆ ವಿಶೇಷವಾಗಿ ಮಾಡುವಂಥದ್ದು ಟಾಪ್ 600ಕ್ಕೆ ಹೆಚ್ಚು GK ಆ್ಯಂಡ್ GS ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ, ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. ಓಕೆ, ಆ್ಯಂಡ್ ನಾಳೆ ಸಂಜೆ ವೆಬಿನಾರ್ ಐತಿ. ಸೊ ವೆಬಿನಾರ್ ಯಾರೆಲ್ಲ ಜಾಯ್ನ್ ಆಗೋರಿದ್ರೆ ಸೊ ನಮಗೆ ವಾಟ್ಸಪ್ ಮೆಸೇಜ್ ಮಾಡಿರಿ, ಗ್ರೂಪಿಗೆ ಜಾಯ್ನ್ ಆಗಿ. ಸೊ ನಿಮಗೆ ಆ್ಯಡ್ ಮಾಡ್ತಾರೆ. ಓಕೆ, ಸೊ ತೊಗೋಬೋದು. PDF ಇರ್ತವೆ, ಬುಕ್ಸ್ ಸರಿಯಾಗಿ ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. ಎಲ್ಲೊಂದು ಕಡೆ ನಿಮ್ಗೆ 100% ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಬನ್ನಿರಿ, ಏನೇನಿಲ್ಲ ಯಾವ್ಯಾವ ಡ್ರೆಸ್ ಎಲ್ಲ ನೀವು ಹಾಕೊಂಡು ಹೋಗಬೇಕು, ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರದ್ದು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಮೇಲ್. ಓಕೆ, ಫಸ್ಟ್ ಬಾಯ್ಸ್ದು ನೋಡೋಣ. ಫಸ್ಟ್ ಆಫ್ ಆಲ್ ಟ್ರಿಪ್ ಹೋಗ್ಬೇಕಾದ್ರೆ ಹಾಕೊಂಡಿರ್ತಾರೆ ಅಂಥ ಡ್ರೆಸ್ ಯಾವ ಅಂಥ ಡ್ರೆಸ್ ಯಾವ ಅಲವ್ ಇಲ್ಲ. ದೆನ್ ಮ್ಯಾರೇಜು ಅಲ್ಲಿ ಫಂಕ್ಷನ್ ಎಲ್ಲ ಹಾಕೋತಾರಲ್ಲ ಅಂಥವು ಯಾವ ಅಲವ್ ಇಲ್ಲ. ಕುರ್ಜಾ, ಪೈಜಾಮು. ಓಕೆ, ನೆಕ್ಸ್ಟ್ ಜೀನ್ಸ್ ಪ್ಯಾಂಟ್ ಕಟ್ ಪ್ರಿಂಟಾಗಿ ಹೇಳಿದರೆ ಜೀನ್ಸ್ ಪ್ಯಾಂಟ್ ಅಲೌಡ್ ಇಲ್ಲ, ಅರ್ಥ ಆಯ್ತಾ. ಸೊ ಜೀನ್ಸ್ ಪ್ಯಾಂಟ್ ಬಿಟ್ಟು ಬೇರೆ ಹಾಕೋಬೋದು. ಓಕೆ, ಸಾಮಾನ್ಯವಾದಂಥ ಪ್ಯಾಂಟ್ ಇರಬೇಕು, ಅದಕ್ಕೆ 2 ಜೇಬುಗಳಿರಬೇಕು. ಓಕೆ, ಸೊ ಜಾತ್ರೆಗೆ ಹೋಗಿರ್ತೀವಲ್ಲ, ಜಾತ್ರೆಗೆ ಲೈಕ್ ಪಿ ಉದ್ಕೋತ ಅಡ್ಡಾಡ್ತೀವಿ, ಅಂಥ ಪ್ಯಾಂಟ್ಸ್ಗಳೆಲ್ಲ ಹಾಕೊಳಂಗಿಲ್ಲ. ಓಕೆ, ಸೊ 4 ಇದು ಹರಿದಿದ್ದು ಸೊ ಆ ರೀತಿ ಏನು ಅಲೌ ಇಲ್ಲ. ಕೇವಲ ನಾರ್ಮಲ್ ಪ್ಯಾಂಟ್ ಇರಬೇಕು, ಜೀನ್ಸ್ ಪ್ಯಾಂಟ್ ಇರಬಾರ್ದು, ಮತ್ತು 2 ಕಿಶೆ ಇರಬೇಕು, ಅದಕ್ಕೆ ಜೇಬ್ ಇರಬೇಕು, ಅರ್ಥ ಆಯ್ತಾ. ನೆಕ್ಸ್ಟ್ ಬೂಟ್ ಅಲೌಡ್ ಇಲ್ಲ. ಓಕೆ, ನಿಮಗೆ ಶೂಸ್ ಅಲೌಡ್ ಇರೋಂಗಿಲ್ಲ ಎಕ್ಸಾಮ್ ಸೆಂಟರ್ನಾಗ. ಮತ್ತು ಸಾಕ್ಸ್ ಕೂಡ ಅಲೌಡ್ ಇರೋಂಗಿಲ್ಲ, ನೀವು ಹಾಕೊಂಡು ಹೋದ್ರೂ ತೆಗಿಸ್ತಾರೆ, ಬರಗಾಲ ಹೋಗಬೇಕಾಗುತ್ತೆ. ಸೊ 2 ಬಿಟ್ಟು ಹೋಗ್ರಿ. ಸೊ ಒಂದು ಶಾಂಡಲ್ಸ್ ಯೂಸ್ ಮಾಡ್ಕೊರಿ, ಇಲ್ಲಾಂದರೆ ಚಪ್ಪಲಿಗಳನ್ನು ಹಾಕೊಂಡು ಹೋಗ್ರಿ. ನಾರ್ಮಲ್ ಚಪ್ಪಲಿ ಹಾಕೊಂಡು ಹೋಗ್ರಿ, ಅಲ್ಲೇ ನೀವು ಯಾರಿಗೂ ಮೆಚ್ಚಿಸ್ಬೇಕಂತ ಹೊಂಟಿಲ್ಲ. ಸೊ ಜಸ್ಟ್ ನಾರ್ಮಲ್ ಒಬ್ಬ ವಿದ್ಯಾರ್ಥಿ ಟೈಪಾಗಿ ಹೋಗಿ ಎಕ್ಸಾಮ್ ಸೆಂಟ್ರಿಗೆ ಹೋಗ್ರಿ. ಓಕೆ, ಫುಲ್ ರೆಡಿಯಾಗಿ ಹೋಗ್ಬೇಡ್ರಿ, ನಿಮ್ಮ ಜ್ಞಾನ ತೊಗೊಂಡು ಹೋಗ್ರಿ. ಓಕೆ, ನಿಮ್ಮ ಎಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಅದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಜ್ಞಾನ ಇಂಪಾರ್ಟೆಂಟ್ ಐತೆ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ. ಓಕೆ, ಸೊ ಇಷ್ಟು. ದೆನ್ ಮೇಲ್ಗೆ ಬರ್ತೀನಿ, ಮತ್ತು ಫೀಮೇಲ್ಗೆ ಹೋಗೋಣ. ನಿಮಗೂ ಕೂಡ ಜೀನ್ಸ್ ಅಲೌಡ್ ಇರೋಂಗಿಲ್ಲ ಫೀಮೇಲ್ಗೆ. ಓಕೆ, ಯಾರೆಲ್ಲ ಲೇಡೀಸ್ ಎಕ್ಸಾಮ್ ಬರೀತಿದ್ರೆ ಸೊ ನಿಮಗೂ ಕೂಡ ಜೀನ್ಸ್ ಡ್ರೆಸ್ ಅಲೌಡ್ ಇರೋಂಗಿಲ್ಲ. ನೆಕ್ಸ್ಟ್ ಫುಲ್ ತೋಳಿರುವಂಥ ಸ್ಲೀವ್ಸ್ ಅಲೌಡ್ ಇರೋಂಗಿಲ್ಲ. ಸೊ ಇದು ಬಾಯ್ಸ್ಗೂ ಐತಿ. ಸೊ ಫುಲ್ ತೋಳಿರುವಂಥ ಸ್ಲೀವ್ಸ್ ಅಲೌಡ್ ಇರೋಂಗಿಲ್ಲ. ಸೊ ಈಗ ಬೇರೆ ಎಕ್ಸಾಮ್ಸ್ಗಳೊಳಗೆ ಬಾಯ್ಸ್ಗೆ ಟಿ ಶರ್ಟ್ ತೆಗಿಸಿ ಅಥವಾ ಶರ್ಟ್ ತೆಗಿಸಿ, ಫುಲ್ ತೊಳಿದ್ರೆ ಶರ್ಟ್ ತೆಗಿಸಿ ಎಕ್ಸಾಮ್ಸನ್ನು ಬರೆಸ್ತಿದ್ದಾರೆ, ಇಲ್ಲಿಕರ ವಾಪಸ್ ಹೋಗಂತಾರೆ. ಸೊ ಹಾಗಾಗಿ ಇದು ನಾ ಏನು ಹೇಳತ್ತೀನಿ ಎಲ್ಲ ಇಂಪಾರ್ಟೆಂಟ್ ಅದಾವೆ, ಭಾಳ ರೂಲ್ಸ್ಗಳು. ಅದಕ್ಕೆ ನಾನು ಫಸ್ಟಿಗೆ ಹೇಳಿದೆ ಭಾಳ ರೂಲ್ಸ್ ಅದಾವೆ, ಎಲ್ಲ ತಿಳ್ಕೊಬೇಡ್ರಿ. ಏನು ಇಂಪಾರ್ಟೆಂಟ್ ಅದು ನಿಮಗೆ ಹೇಳ್ತೀನಿ, ಅಷ್ಟು ಫಾಲೋ ಮಾಡಿರಿ ಅಂತ ಹೇಳಿದ್ದೀನಿ. ಓಕೆ, ಜೀನ್ಸ್ ಅದೇನು ಅಷ್ಟೇ, ಜೀನ್ಸ್ ಅಲೌಡ್ ಇಲ್ಲ, ಮತ್ತು ಫುಲ್ ಸ್ಲೀವ್ಸ್ ಇರೋಂಥ ಟಿ ಶರ್ಟ್ಸ್ ಅಲೌಡ್ ಇಲ್ಲ. ದೆನ್ ಗರ್ಲ್ಸ್ಗೆ ಲೋಹದ ಬಂಗಾರಗಳಾಗಿರ್ಬೋದು, ಕಿವ್ಯಾನ್ ಆಗಿರ್ಬೋದು, ಇವೇನೂ ಅಲೌವ್ ಇಲ್ಲ. ಓಕೆ, ನಾವು ಬ್ರಾಸ್ಲೆಟ್ ಹಾಕೋತೀನಿ ರೀ. ಓಕೆ, ನಾನು ವಾಚ್ ಹಾಕೋತೀನಿ ರೀ,
ಸೊ ಇದೇನು ಅಲೌ ಇರೋಂಗಿಲ್ಲ. ಲೋಹದ ಏನು ಅಲೌ ಇರೋಂಗಿಲ್ಲ. ಸೊ ಒಂದು ಮಾಂಗಲ್ಯ ಅಂದರೆ ಯಾರಾದರೂ ಗೃಹಿಣಿಯರಿದ್ರೆ ಸೊ ಅವರಿಗೆ ಮಾಂಗಲ್ಯ ಅಂದರೆ ಮಾಂಗಲ್ಯ ಒಂದು ಅಲೌಡ್ ಇರ್ತದೆ, ಮತ್ತು ಕಾಲುಂಗುರ ಇವೆರಡೇ ಅಲೌಡ್ ಇರ್ತದೆ. ಇವೆರಡು ಬಿಟ್ಟು ಬೇರೆ ಯಾರಿಗೂ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಗೆ ಏನೂ ಅಲೌಡ್ ಇಲ್ಲ. ಓಕೆ, ಸೀರಿಯಸ್ ಆಗಿ ತೊಗೋರಿ. ನೆಕ್ಸ್ಟ್ ಕಾಲುಂಗುರ ಮಾಂಗಲ್ಯ ಅಷ್ಟೇ ಅಲೌಡ್ ಇರ್ತದೆ. ದೆನ್ ಬಾಯ್ಸ್ಗೆ ಕ್ಯಾಪ್ ಇರ್ತಲ್ಲ, ಕ್ಯಾಪ್ ಅದೇನು ಅಲೌಡ್ ಇಲ್ಲ. ಮತ್ತು ಕೈಯಾಗ ಗ್ಲೌಸ್ ಹಾಕ್ಕೊಳ್ಳೋದು ಮತ್ತು ಕರ್ಚೀಫ್ ಸುತ್ಕೊಳ್ಳೋದು. ಓಕೆ, ಸೊ ಇದೇನು ಅಲೌಡ್ ಇರೋಂಗಿಲ್ಲ. ಕೊಳ್ಳಾಗ ಲೈಕ್ ಚೈನ್ ಹಾಕೋತಿರಲ್ಲ ನೀವು, ಲೈಕ್ ಚಪ್ಪರಿ ಅಂತಾರಲ್ಲ, ಆ ಟೈಪ್ ಏನು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ. ಸೀರಿಯಸ್ ಹೋಗಿ ಆಫೀಸರ್ ಹಾಕೊಂಡ್ರಿ, ಆಫೀಸರ್ ಥರ ಬಿಹೇವ್ ಮಾಡಿರಿ, ಆಫೀಸರ್ ಥರ ಡ್ರೆಸ್ಸಿಂಗ್ ಸೆನ್ಸ್ ಹಾಕೊಂಡು ಹೋಗ್ರಿ. ಅರ್ಥ ಆಯ್ತಾ? ಸೊ ಅದೇನು ಅಲೌಡ್ ಇರೋಂಗಿಲ್ಲ. ಪ್ಲಾಸೆಟ್ ಅದೇನು ಬಾಯ್ಸ್ಗೂ ಅಲೌಡ್ ಇರೋಂಗಿಲ್ಲ. ದೆನ್ ವಾಚ್ ಭಾಳ ಇಂಪಾರ್ಟೆಂಟ್. ವಾಚ್ ಬಾಯ್ಸ್ಗೆ ಸರ್ ನಂದು ಸ್ಮಾರ್ಟ್ ವಾಚ್ ಇಲ್ಲರಿ ಸರ್, ನಂದು ನಾರ್ಮಲ್ ವಾಚ್ ಐತಂದ್ರೆ ಅದು ಕೂಡ ಅಲೌಡ್ ಇಲ್ಲ. ಓಕೆ ಸರ್, ನನ್ನ ಕಡೆ ಸ್ಮಾರ್ಟ್ ವಾಚ್ ಐತ್ರಿ ಅಂದರೆ ಅದು ಕೂಡ ಅಲೌಡ್ ಇಲ್ಲ. ಸೊ ಅದು ಕೂಡ ನೀವು ಬಿಟ್ಟು ಹೋಗ್ಬೇಕಾಗತ್ತೆ. ನೀವು ಒಬ್ಬೊಬ್ಬರು ಹೋಗ್ತಾ ಇದ್ದರೆ ದೆನ್ ಇದನ್ನು ಹುಷಾರಾಗಿ ನೀವು ತೊಗೊಂಡು ಹೋಗ್ರಿ. ಇಲ್ಲ ಬ್ಯಾಗಿಗೆ ಒಂದು ಸಣ್ಣ ಕೀ ಬರುತ್ತೆ, ಕೀ ತೊಗೊಂಡು ಹೋಗ್ರಿ, ಬ್ಯಾಗಲ್ಲಿಟ್ಟು ಮೊಬೈಲ್ ಎಲ್ಲ ಬ್ಯಾಗಲ್ಲಿಟ್ಟು ಕೀ ಹಾಕೊಂಡು ಹೋಗ್ರಿ. ಓಕೆ, ಸೊ ಇಲ್ಲಪ್ಪ ಅಂದರೆ ನಿಮ್ಮ ಜೊತೆ ಯಾರಾದರೂ ಬಂದರೆ ಸೊ ಅವ್ರ ಹತ್ರ ಕೊಡ್ರಿ, ಅದು ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ಗೆ ಯಾವಾಗ ಬರಬೇಕು? 1.5 ಗಂಟೆ ಮುಂಚೆ ಎಕ್ಸಾಮ್ ಸೆಂಟರ್ ಮುಂದೆ ಇರಬೇಕು. ಸೊ ಅವರು ಸ್ಟ್ರಿಕ್ಟಾಗಿ ಹೇಳಿದಾರೆ, 1 ಸೆಕೆಂಡ್ ಮಿಸ್ ಆದರೂ ಕೂಡ ಎಕ್ಸಾಮ್ಗೆ ಅಲೌ ಮಾಡಲ್ಲ. ಸೊ ಇವಾಗ ಮತ್ತೆ ನೀವು ಲೇಟಾಗಿ ಹೋಗಿ ಆಮೇಲೆ ವಿಡಿಯೋ ಮಾಡಿ ಹಾಕೋದು, ನಾವು PC ಎಕ್ಸಾಮ್ ಕರೆಕ್ಟಾಗಿ ಬಂದರೂ ನಂಗೆ ಇದಾಗಿಲ್ಲ, ಬಸ್ ಲೇಟ್ ಆಯಿತು, ಅದು ಲೇಟ್ ಆಯಿತು, ಇದು ಲೇಟ್ ಆಯ್ತು ಅಂದರೆ ನಿಮ್ಮ ತಪ್ಪಾಗುತ್ತೆ. ನಿಮಗೆ ಪೈಲನೇ ಹೇಳಿದ್ದಾರೆ ಅವರು 1.5 ಗಂಟೆ ಇರಬೇಕು. ಓಕೆ, 1.5 ಗಂಟೆ ನೀವು ಮುಂಚಿತವಾಗಿ ಇರಬೇಕು. ನಿಮಗೆ ಗೊತ್ತೈತಿ 1.5 ಗಂಟೆ ಇರಬೇಕಂತೈತೆ, ಅಷ್ಟು ಬೇಗ ಹೋಗ್ರಿ. ಅರ್ಥ ಆಯ್ತಾ? ಸೊ ಮತ್ತು ಅದು ವಿಡಿಯೋ ಮಾಡಿ ಅದ್ರಾಗ ಮತ್ತು ಸ್ಯಾಡ್ ಸಾಂಗ್ ಹಾಕಿ ಸೊ ಅದನ್ನು ವೈರಲ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೀರಿಯಸ್ಲಿ ಹೋಗಿ ಎಕ್ಸಾಮ್ನ ಸೀರಿಯಸ್ಲಿ ಹೇಳತ್ತೀನಿ, ಸೀರಿಯಸ್ಲಿ ಕರೆಕ್ಟ್ 1.5 ಗಂಟೆ ಮುಂಚೆ ಹೋಗ್ರಿ. ನೀವು ನಾಷ್ಟ ಊಟ ಮಾಡ್ಕೊಂಡು ಎಲ್ಲ ತೊಗೊಂಡು ಎಲ್ಲ ಮಾಡ್ಕೊಂಡು ಹೋಗ್ರಿ. ಅರ್ಥ ಆಯ್ತಾ? ಸೊ ಇಷ್ಟು. ದೆನ್ ಬಾಯ್ಸು ಶೂಸ್ ಅಲೌಡ್ ಇಲ್ಲ, ಸ್ಯಾಂಡಲ್ಸು ಅಲೌಡ್, ಕೆಲವೊಂದು ಸೆಂಟರ್ ಅಲೌಡ್ ಇರುತ್ತೆ, ಕೆಲವೊಂದು ಸೆಂಟರ್ ಅಲೌಡ್ ಇರಲ್ಲ. ಚಪ್ಪಲಿ ಕೂಡ ಚಪ್ಪಲಿ ಅಲೌಡ್ ಇರುತ್ತೆ, ಬಟ್ ಸ್ಯಾಂಡಲ್ ಡೌಟ್ಸ್. ಓಕೆ, ಸೊ KE ಎಕ್ಸಾಮ್ ಮಾಡತೈತಿ. ಬ್ಲೂಟೂತ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು. ಸರ್ ನಾನು ಸ್ಕ್ಯಾಮ್ ಮಾಡ್ತೀನಿ ರೀ ಸರ್, ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನು ಇಲ್ಲಿ ಅಲೌಡ್ ಇಲ್ಲ. ದಿಸ್ ಇಸ್ ಇಲ್ಲೀಗಲ್. ಓಕೆ, ಸೊ ನಿಮಗೆ ಕಟ್ಟುನಿಟ್ಟಾದ ಕ್ರಮವನ್ನು ತೊಗೊಳ್ತಾರೆ KEದವರು, ಮತ್ತು ಅದ್ರ ತಕ್ಕಂಗೆ ಶಿಕ್ಷೆ ಕೂಡ ನೀವು ಅನುಭವಿಸ್ಬೇಕಾಗುತ್ತದೆ. ಯಾರು ಕೂಡ ಸ್ಕ್ಯಾಮ್ ಮಾಡೋದಾಗಲಿ ಚೀಟ್ಸ್ ಮಾಡೋದಾಗಲಿ ಇದೇನು ಮಾಡೋಂಗಿಲ್ಲ. ಅರ್ಥ ಆಯ್ತು? ನಿಮ್ಗೆ ಎಷ್ಟು ಆರಾಮಾಗಿ ಹೋಗ್ರಿ, ಎಲ್ಲಿ ತನಕ ಏನೋದ್ರಿ ಸಾಕು, ಎಷ್ಟು ಬರುತ್ತೋ ಅಷ್ಟು ಹೋಗಿ ಎಕ್ಸಾಮ್ ಅಟೆಂಡ್ ಆಗಿ ಬರ್ರಿ. ಅರ್ಥ ಆಯ್ತಾ? ಸೊ ಸುಮ್ಮನೆ ಅಲ್ಲಿ ಹೋಗಿ ನಿಮ್ಮ ಹೆಸರು ಕೆಡಿಸ್ಕೋಬೇಡ್ರಿ, ಮತ್ತು ನಿಮ್ಮ ಭವಿಷ್ಯವನ್ನು KEಯಿಂದ ಕೆಡಿಸ್ಕೋಬೇಡ್ರಿ. ನೋಡಿರಿ, ತಪ್ಪು ಮಾಡಿದ್ರೆ ಅಂದ್ರೆ ಶಿಕ್ಷೆ ಆಗೇ ಆಗುತ್ತೆ. ಸೊ ಯಾರೋ ತಪ್ಪು ಮಾಡಿದ್ರೆ ಸಿಕ್ಕಿ ಬೀಳ್ತಾರೆ. ಓಕೆ, ಲಾಸ್ಟ್ ಟೈಮ್ ಕೂಡ ಪೊಲೀಸ್ ಹಗರಣ ಏನಾಗಿತ್ತು, ಸೊ ಸಿಕ್ಬಿದ್ದಾರಲ್ಲ, ಸೊ ಸಿಕ್ಬಿಡ್ತಾರೆ 100%. ಯಾರು ಕೂಡ ಬೇರೆ ಬೇರೆ ಕಲ್ಪನೆಗಳು ಇರೋಕೆ ಹೋಗ್ಬೇಡ್ರಿ. ಸೊ ನಿಮಗೆಲ್ಲ ಎಕ್ಸಾಮ್ ಸೆಂಟರ್ ಸುತ್ತಮುತ್ತ ಅವರು ಸಿಗ್ತಾರೆ, ಅವರು ನಿಮ್ಗೆ ತಲೆ ತುಂಬ್ತಾರೆ, ಅದೇನು ತಲೆಗೆಡ್ಸೋಕೆ ಹೋಗ್ಬೇಡ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಹೋಗ್ಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗ್ಬೇಕಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ವೆಯ್ಟ್ ಮಾಡಿರಿ, ನಿಮ್ಮ ಎಕ್ಸಾಮ್ ಮುಂದಿನ ವಾರ ಐತಿ. ಸೊ ನಿಮ್ಗೆ ಹೇಳ್ತೀನಿ ಡಾಕ್ಯುಮೆಂಟ್ಸ್ ಏನು ಬೇಕಂತೇಳಿ. ಸೊ ಅದನ್ನು ಜಾಸ್ತಿ ಡಾಕ್ಯುಮೆಂಟ್ಸ್ ಏನು ಇರೋಂಗಿಲ್ಲ. ಸೊ ಏನು ಇಂಪಾರ್ಟೆಂಟ್ ಅದು ನಿಮ್ಗೆ ಹೇಳ್ತೀನಿ. ಇಷ್ಟು ಇಂಪಾರ್ಟೆಂಟ್ ಅದಾವೆ, ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ರಿ. ಮತ್ತು ಆಮೇಲೆ ಎಕ್ಸಾಮ್ ಸೆಂಟರ್ ಮುಂದೆ ಸರ್ ನೀವೆಲ್ಲಿ ಜೀನ್ಸ್ ಪ್ಯಾಂಟ್ ಕೊಟ್ಟಿರಿ ಸರ್, ನೀವೆಲ್ಲಿ ವಾಚ್ ಕೊಟ್ಟಿರಿ ಅಂತ ನೋಟಿಫಿಕೇಶನ್ ಎಲ್ಲಿ ಕೊಟ್ಟಿರಿ ಹಾಕೊಂಬರ್ಬೇಡ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಓಕೆ, ಈಗ ಹೇಳತ್ತೀನಿ. ಸೊ ಇದೆಲ್ಲ ಕೂಡ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್. ಜೈ ಹಿಂದ್, ಜೈ ಭಾರತ್.